ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಾಸ್ತು ಗಿಡ ಅಂದ್ಬಿಟ್ಟು ತೊಗೊಬಂದು ಇಟ್ಕೊಂಡಿದ್ದು ಮನೆಯಲ್ಲಿ ಚೆನ್ನಾಗೇ ಇತ್ತು. ಈಗೇನೋ ಬರ್ತಾ ಬರ್ತಾ ಒಂದು 10-15 ಕಡ್ಡಿಗಳೇನೋ ಇದ್ವು, ಎಲ್ಲ ಹೋಗ್ಬಿಟ್ಟು ನೋಡಿ ಮೂರು ಉಳ್ಕೊಂಬಿಟ್ಟಿದೆ. ಆದರೂ ಯಾವಾಗಲೂ ನೀರಾಗಿ ಬಿಸಿಲಲ್ಲಿ ಇಡ್ತಾನೆ ಇರ್ತೀನಿ, ಒಂದೊಂದು ಇರೋದೇ ಇಲ್ಲ. ನನ್ನ ಮಗಳು ಬೇರೆ ಸರಿಯಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ, ಮಾತಾಡೋ ಟೈಮಲ್ಲೆಲ್ಲ ಕಿರಿಸ್ತಾನೆ ಇರ್ತಾಳೆ. ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ. ಇನ್ನು ಇಂಡೋರ್ ಪ್ಲ್ಯಾಂಟ್ಸ್ ಅಂದ್ಬಿಟ್ಟು ಇದೊಂದು ಕೂಡ ಒಳಗಡೆ ಇಟ್ಟಿದ್ದೆ, ಆದರೆ ಇವೆಲ್ಲ ಮನೆ ಒಳಗಡೆ ಬೆಳೆಯಲ್ಲ ಅನಿಸುತ್ತೆ. ಬಿಸಿಲಿಗೆ ತೋರಿಸಿದ್ರೂ ಅವಾಗವಾಗ ಉದುರೆ ಹೋಗ್ತಿರತ್ತಿದ್ರದ್ದು ಎಲೆಗಳೆಲ್ಲ, ಅದಕ್ಕೆ ಆಚೆನ ಇಟ್ಬಿಟ್ಟೆ ನಾನು. ಅದಾದಮೇಲೆ ಇನ್ನೊಂದು ಲೋಟಸ್ ಅಂದ್ಬಿಟ್ಟು ಚಿಕ್ಕದು ಗಿಡಗಳಿರುತ್ತೆ ನೋಡಿ, ಇದು ಅಷ್ಟೇ ಒಳಗಡೆ ಇಟ್ಟರೆ ಮೇ ಬಿ ಇದು ಬೆಳೆಯಲ್ಲ ಅನಿಸುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಚೆನೇ ಇಟ್ಟಿದ್ದೀನಿ ಇದನ್ನು ಅಷ್ಟೇ. ಆದರೆ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಇದು ಸುತ್ತ ಎಲ್ಲ ಕರಗಿಬಿಡುತ್ತೆ. ಹಾಗಾಗಿ ಅದು ಬೇರೆ ಸಣ್ಣ ಪುಟ್ಟದು ನೋಡಿ, ಚಿಗುರು ಎಲ್ಲ ಬರ್ತಾ ಇದೆ ಅಕ್ಕಪಕ್ಕ ಎಲ್ಲ, ಒಂಥರ ಪುಟ್ಟು ಮರಿ ಥರ ನೋಡೋಕೆ ಒಂಥರ ಚೆನ್ನಾಗಿದೆ. ಇದು ಬೇರೆ ಇದಕ್ಕೆ ದೊಡ್ಡ ಪತ್ರೆ ಅಂತ ಕರಿತೀವಿ, ಗೊತ್ತಿದೆ ಅನ್ಸುತ್ತೆ ನಿಮಗೆಲ್ಲ. ಇದು ಕೆಮ್ಮಿಗೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿರೋ ಮನೇಲಿ ಇದನ್ನು ಇಟ್ಕೋಬೇಕು, ಯಾಕಂದರೆ ಈ ಚಿಕ್ಕ ಮಕ್ಕಳಿಗೆಲ್ಲ ಏನಾದರೂ ಕೆಮ್ಮಾದರೆ ಅಥವಾ ನಮಗೂ ಅಷ್ಟೇ, ಇದಕ್ಕೆ ಕಲ್ಲುಪ್ಪೇನೋ ಹಾಕಿ ರಸ ಮಾಡಿ ಕೊಡ್ತಾರೆ, ತುಂಬ ಒಳ್ಳೆಯದು ಅಂತ. ನಾನು ಅವಾಗವಾಗ ಈ ಗಂಟ್ಲು ನೋವು ಕೆಮ್ಮೇನಾದರೂ ಸ್ಟಾರ್ಟ್ ಆದರೆ ಈ ಒಂದೊಂದು ಎಲೆನೇ ಸ್ವಲ್ಪ ಉಪ್ಪೆಲ್ಲ ಹಾಕಿ ತೊಗೊಂಡು ತೊಳೆದ್ಬಿಟ್ಟು ತಿಂತಾಯಿರ್ತೀವಿ, ಚೆನ್ನಾಗಿರುತ್ತೆ. ಇನ್ನು ಒಳಗಡೆ ಎಲ್ಲ ಸ್ವಲ್ಪ ಗ್ರೀನರಿ ಆಗಿರಬೇಕಲ್ಲ, ಮನೆ ಹತ್ರ ಎಲ್ಲ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನು ಮಾಡ್ತೀನಿ, ನಾನು ಮನೆ ಒಳಗಡೆ ಸಣ್ಣ ಪ್ಲಾಸ್ಟಿಕ್ ಗಿಡಗಳೆಲ್ಲ ಇಟ್ಟಿರ್ತೀನಿ. ಬಟ್ ಒಬ್ಬೊಬ್ಬರು ಏನೋ ಪ್ಲಾಸ್ಟಿಕ್ ಗಿಡ ಎಲ್ಲ ಮನೇಲಿ ಇಡಬಾರ್ದು ಅಂತಾರೆ. ಇನ್ನೇನು ಮಾಡೋದು, ಇಂಡೋರ್ ಪ್ಲಾಂಟ್ಸ್ ಅಂತೂ ಒಳಗಡೆ ಬೆಳೆಯಲ್ಲ. ಹಾಗಾಗಿ ಪ್ಲಾಸ್ಟಿಕ್ಗಳನ್ನೇ ಸ್ವಲ್ಪ ಗ್ರೀನರಿ ಆಗಿರಲಿ ಅಂದ್ಬಿಟ್ಟು ಒಂದಷ್ಟು ಇಟ್ಟಿದ್ದೀನಿ ಅಷ್ಟೇ. ಆಚೆ ನೋಡಿ ಒಂದು ಹಸು ಹೋಗ್ತಾ ಇದೆ. ನನ್ನ ಮಗಳಿಗೆ ಅದು ಫ್ರೆಂಡ್ ಆಗಿದೆಯೋ ಇರೋ ಗೊತ್ತಿಲ್ಲ, ಅದು ಅಂಬ ಅಂತ ಕರೆದ್ರೆ ಸಾಕು ನನ್ನ ಮಗಳು ಓಡಿ ಬಂದುಬಿಡ್ತಾಳೆ. ಈಗ ಡೋರ್ ಹಾಕಿದ್ರೂ ಮಮ್ಮಿ ಅಂಬ ಅಂದ್ಬಿಟ್ಟು ಆಚೆ ತೋರಿಸ್ತಾ ಇರ್ತಾಳೆ. ಡೋರ್ ಹತ್ರ ಕರ್ಕೊಬಂದು ನಿಲ್ಸಿದ್ರೆ ಅದನ್ನು ನೋಡ್ಕೊಂಡು ಮಾತಾಡಿಸ್ತಾ ಇರ್ತಾಳೆ. ನೋಡಿ ಇವಳೆ ಕಿತಾಪತಿ, ಎಷ್ಟು ಕೊಬ್ಬರೆಣ್ಣೆ ಹಚ್ಚಿದ್ರೂ ಹಚ್ಚಿಸ್ಕೊಳ್ಳೋದೇ ಇಲ್ಲ ನೋಡಿ. ಬೇಡವಂತೆ ಅವಳೇ ಹಚ್ಕೋಬೇಕಂತೆ ಕೊಬ್ಬರೆಣ್ಣೆ. ತುಂಬ ತಲಾಟೆ, ಏನು ಮಾತಾಡೋಕ್ಕೆ ಇವಳೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರ್ತಾಳೆ. ಕೊಬ್ಬರೆಣ್ಣೆ ಅವಳೇ ಹಚ್ಕೋಬೇಕಂತೆ. ನಾನು ಹಚ್ಚಕ್ಕೆ ಹೋದರೆ ಬೇಡ ಅಂದ್ಕೊಂಡು ಹಠ ಮಾಡ್ಕೊಂಡು ಕೂತಿದ್ದಾಳೆ. ಎಲ್ಲ ಬೇಡವಂತೆ, ಮುಖಕ್ಕೆಲ್ಲ ಒರೆಸ್ಕೋತಾಳೆ. ಅವಳು ಏನಾದರೂ ರೆಡಿ ಮಾಡ್ಸೋಕೆ ಹೋದರೆ ಅವಳೇ ರೆಡಿ ಆಗಬೇಕು, ಅಲ್ಲೇ ತನಕ ಅವಳಿಗೆ ಸಮಾಧಾನವೇ ಆಗಲ್ಲ. ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿದರೆ ನೋಡಿ, ಎಷ್ಟು ಸುರುಳಿ ಥರ ಎಲ್ಲ ಬಟ್ಟೆಗಳೆಲ್ಲ ಒಂದೊಂದೇ ಗಂಟು ಕಟ್ಕೊಂಡು ಎಲ್ಲ ಸುತ್ಕೊಂಡ್ಬಿಟ್ಟಿದೆ. ಬಿಸಿಲು ಬೇರೆ ಇತ್ತಲ್ಲ, ಸರಿ ಅಂದ್ಬಿಟ್ಟು ಒಂದು ರೌಂಡ್ ಹಾಕಿದ್ದೆ. ಇನ್ನು ತರಕಾರಿಗಳೆಲ್ಲ ಎತ್ತಿಟ್ರೆ ಟೊಮೆಟೊ ಅದು ಇದು ಎಲ್ಲ ತೆಗ್ದು ನೀರೆಲ್ಲ ಹಾಕಿ ಫುಲ್ಲು ನೆನೆಸಿಟ್ಬಿಡ್ತಾಳೆ. ಹೇಗಿದ್ರು ಮಧ್ಯಾಹ್ನ ಸಾಂಬಾರು ಏನು ಮಾಡೋದು, ತರಕಾರಿ ಬೇರೆ ಇರಲಿಲ್ಲ, ಸಂಜೆ ಹೋಗಿ ತರಬೇಕಲ್ಲ ಅಂತ ಯೋಚನೆ ಮಾಡೋ ಟೈಮಲ್ಲಿ ಹೇಗೋ ಟೊಮೆಟೊ ನೋಡಿದ ತಕ್ಷಣ ಸರಿ ಟೊಮೆಟೊ ಸಾಂಬಾರೇ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಈ ಸಾಂಬಾರೇ ಮಾಡಿದ್ದೆ. ಬೇಗನೆ ಆಗುತ್ತಿದ್ದು. ಇನ್ನು ಜೊತೆಗೆ ನೆಂಚ್ಕೊಳ್ಳೋಕೆ ಏನಾದರೂ ಇರಬೇಕಲ್ಲ ಸೈಡ್ ಡಿಶ್ಶು ಅಂದ್ಬಿಟ್ಟು, ಹಾಗಾಗಿ ಸಿಹಿ ಗೆಣಸಿತ್ತು, ಅದನ್ನೇ ಸ್ವಲ್ಪ ರೋಸ್ಟ್ ಥರ ಮಾಡೋಣ, ಅಂದರೆ ಸ್ವಲ್ಪ ಉಪ್ಪು ಖಾರ ಮೆಣಸಿನ ಪುಡಿ ಎಲ್ಲ ಸೇರಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಏನೇ ಅದು ನೀಟಾಗಿ ತೊಳೆದು ಈ ಥರ ರೌಂಡ್ ಪೀಸ್ ಕಟ್ ಮಾಡಿ ಇಟ್ಕೊಂಬಿಟ್ಟು ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಮತ್ತು ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಅಷ್ಟು ಹಾಕಿ ಅದ್ರ ಮೇಲೆಲ್ಲ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಬೇಕು. ಒಬ್ಬೊಬ್ಬರು ಮೊಸರು ಕೂಡ ಹಾಕ್ತಾರೆ, ಅಂದರೆ ಇದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಬೆಂದಮೇಲೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ಏನು ಮಾಡ್ತೀನಿ, ಎಣ್ಣೆ ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಸೈಡ್ ಡಿಶ್ ಥರ ಎಲ್ಲ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ ಇದನ್ನು ಸ್ನ್ಯಾಕ್ಸ್ ಥರನೂ ಮಾಡಿಕೊಡ್ಬೋದು, ಸಾಫ್ಟಾಗಿರುತ್ತೆ. ಮಕ್ಕಳು ತಿನ್ನೋಕ್ಕೂ ಸ್ವಲ್ಪ ಈಸಿ ಅನಿಸುತ್ತೆ, ಚಿಕ್ಕ ಮಕ್ಳಿಗೆಲ್ಲ ಒಳ್ಳೆಯದೇ ಇದು. ಬಾಕ್ಸ್ಗೂ ಅಷ್ಟೇ, ಏನಾದರೂ ಈಗ ನಾವು ತಿಂಡಿ ಏನಾದರೂ ಹಾಕಿ ಕಳಿಸ್ತೀವಲ್ವ, ಹೆಲ್ದಿಯಾಗಿರುತ್ತೆ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿ ಬಾಕ್ಸಿಗೆ ಸ್ನ್ಯಾಕ್ಸ್ ಥರನೂ ಕೊಟ್ಟು ಕಳಿಸ್ಬೋದು. ಇನ್ನು ಇದಕ್ಕೆ ಎಣ್ಣೆ ಎಲ್ಲ ಹಾಕಿದ್ನಲ್ಲ, ಎರಡು ಕಡೆನೂ ನೀಟಾಗಿ ಥರ ಸವರಿಟ್ಬಿಡ್ತೀನಿ, ಯಾಕಂದರೆ ಎರಡು ಕಡೆನೂ ಮಸಾಲೆ ಹಿಡಿದಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆ ಬದಿ ಈ ಬದಿ ಎರಡಕ್ಕೂ ಅಷ್ಟೇ ಎಲ್ಲ ಕೈನಲ್ಲೇ ನೀಟಾಗಿ ಥರ ಸವರಿ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕು, ಎಲ್ಲ ಅದರಲ್ಲೇ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇನ್ನು ಕಾವಲಿ ಕೂಡ ಕಾಯ್ದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈ ಥರ ಎಲ್ಲದನ್ನೂ ಒಂದೊಂದೇ ಅಕ್ಕಪಕ್ಕದಲ್ಲಿ ಒಂದು 6ರಿಂದ 7 ಪೀಸ್ ಅಷ್ಟೇ ಹೆಂಗೆ ಸುತ್ತ ಇಟ್ಬಿಟ್ಟು ಎರಡು ಬದಿನಲ್ಲೂ ಅಷ್ಟೇ ಅದಲು ಬದಲು ಮಾಡ್ತಾ ಬೇಯಿಸ್ಕೊಬಂದರೆ ಸಾಕು. ಬೇಗ ಒಂದು 2-3 ನಿಮಿಷದಲ್ಲೇ ಬೆಂದ್ಬಿಡುತ್ತಿದ್ದು.
ಈ ಥರ ಆಲೂಗಡ್ಡೆನಲ್ಲಿ ಕೂಡ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅಂದರೆ ಆಲೂಗಡ್ಡೆಲಿ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಮ್ಯಾಗಿ ಮಸಾಲ ಎಲ್ಲ ಹಿಡ್ಸೋದಿಲ್ಲ. ಹಾಗಾಗಿ ಬರೀ ನಾನು ಉಪ್ಪು, ಖಾರ, ಮೆಣಸಿನ ಪುಡಿ, ಅರಶಿನ ಪುಡಿ ಇಷ್ಟು ಮಾತ್ರ ಸೇರಿಸ್ಕೊತೀನಿ. ಇನ್ನೇನು ಆಯ್ತಾ ಬಂತು. ಚೆನ್ನಾಗಿರುತ್ತೆ, ಬೇಗ ಕೂಡ ಆಗಿಬಿಡುತ್ತೆ. ಈ ಥರ ರಸಮ್ಮು, ಟೊಮೆಟೊ ಸಾಂಬಾರು ಅದು ಇದು ಮಾಡಿದಾಗೆಲ್ಲ ನೆಂಚ್ಕೊಳಕ್ಕೆ ಏನಾದರೂ ಬೇಕಂದರೆ ಈ ಥರ ಇದನ್ನೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. ಹೆಲ್ದಿಯಾಗಿ ಇರುತ್ತಲ್ವ. ಸುಮ್ಮನೆ ಹಪ್ಳ, ಬೋಂಡ, ಬಜ್ಜಿಗಳೆಲ್ಲ ಮಾಡ್ಕೊಳ್ಳೋ ಬದಲು ಈ ಥರದ್ದು ಮಾಡ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನನ್ನ ಮಗಳು ಅಷ್ಟೇ ಬೇರೆದೆಲ್ಲ ಮಾಡಿಕೊಟ್ರೆ ತಿನ್ನಲ್ಲ. ಇದು ಸ್ವಲ್ಪ ಸ್ವೀಟಾಗೂ ಇರುತ್ತೆ, ಖಾರ ಪುಡಿ ಎಲ್ಲ ಹಾಕ್ತೀವಲ್ಲ ಸ್ವಲ್ಪ ಖಾರವಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಇಷ್ಟಪಟ್ಟು ತಿಂತಾಳೆ. ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾವೇನಂದರೆ ಗೆಣಸೆಲ್ಲ ಬೇಯಿಸಿ ಅದಕ್ಕೆ ಸ್ವೀಟು ಕಾಯಿ ರಸ ಎಲ್ಲ ಮಾಡಿರ್ತೀವಲ್ವ, ಇದರಲ್ಲಿ ಒಬ್ಬಟ್ಟು ಕೂಡ ಮಾಡ್ತಾರೆ. ಬಟ್ ಈ ಥರ ಕೆಲವೊಂದಷ್ಟು ಇದರಲ್ಲೂ ಅಷ್ಟೇ ಸುಮಾರು ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡೋವಂಥ ರೆಸಿಪಿಗಳೆಲ್ಲ ಇದ್ದಾವೆ. ನಾನು ಮಾತ್ರ ಇದು ಸುಲಭವಾಗಿದೆ ಅಂದ್ಬಿಟ್ಟು ಎರಡೆರಡು ಗೆಣಸಿತ್ತಲ್ಲ, ಅದಕ್ಕೆ ಅದನ್ನೇ ತಗೊಂಡು ಸೈಡ್ ಡಿಶ್ಶಾಗಿ ಈ ಥರ ಮಾಡಿಕೊಂಡೆ. ಚೆನ್ನಾಗಿತ್ತು ಒಂಥರ ಟೇಸ್ಟು. ಇನ್ನೇನು ಸಂಜೆ ಸ್ವಲ್ಪ ಎಲ್ಲೋ ಹೋಗಬೇಕಿತ್ತು, ಏನೋ ಕೆಲಸ ಇತ್ತು, ಕೆಲವೊಂದಷ್ಟು ಐಟಮ್ಗಳೆಲ್ಲ ತಗೊಬರ್ಬೇಕಿತ್ತು ಅಂದ್ಬಿಟ್ಟು ಮಗನ್ನ ಸ್ಕೂಲಿಂದ ಹಂಗೆ ಕರ್ಕೊಂಡು ಡೈರೆಕ್ಟಾಗಿ ಅವನು ಅಷ್ಟೇ ನಮ್ಮ ಮನೆಗೆ ಹೋಗ್ಬಿಟ್ಟು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿಸಿ ಹೋಗಿ ಬರೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಟೈಮ್ ಬೇರೆ ಆಗಿಬಿಟ್ಟಿತ್ತು 5 o'clock. ಸರಿ ಅಂದ್ಬಿಟ್ಟು ಇನ್ನೇನು ಕತ್ಲಾಗ್ಬಿಡುತ್ತೆ, ಮಕ್ಕಳೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹಾಗೆ ಸ್ಕೂಲ್ ಹತ್ರನೇ ಹೋಗಿ ಅಲ್ಲಿಂದನೇ ಡೈರೆಕ್ಟಾಗಿ ಕರ್ಕೊಂಡು ಹೋಗಿದ್ದೆ ಆಚೆ. ಹಸ್ಬೆಂಡ್ ಬರೋ ಸ್ವಲ್ಪ ಲೇಟ್ ಆಗಿತ್ತು. ಇನ್ ಕೇಸ್ ಅವ್ರು ಬೇಗ ಬಂದಿದ್ದರೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು. ಸರಿ ಬಿಡಿ, ನನಗೊಂದಷ್ಟು ಐಟಮ್ಗಳೆಲ್ಲ ಬೇಕು, ಇನ್ನು ನೀವು ಬಂದು ತಗೊಬರೋದೆಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಮಕ್ಕಳು ಕರ್ಕೊಂಡು ಹೊರಟಿದ್ದೆ. ನನ್ನ ಮಗಂಗೆ ಅಂಥದ್ರಲ್ಲೂ ಬರೋಕ್ಕೆ ಮನಸ್ಸಿರಲಿಲ್ಲ. ಹೋಗೋಣ ಮಮ್ಮಿ ಮನೆಗೆ ಅಂತಿದ್ದ. ಯಾಕಂದರೆ ಪಾಪ ಟೆಸ್ಟ್ ಎಲ್ಲ ನಡೀತಿತ್ತಲ್ಲ, ಇನ್ನೆಲ್ಲ ಬರ್ದು ಅವನಿಗೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಸುಸ್ತು ಅನಿಸ್ಬಿಟ್ಟಿತ್ತೇನೋ, ರೆಸ್ಟ್ ಮಾಡಬೇಕಿತ್ತು. ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಆದ್ರೂ ಇಲ್ಲ ಬಾ ಮನೆ ಬೇಗ ಹೋಗಿ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಇನ್ನು ಮಗಳಿಗಂತೂ ಹೇಳೋದೇ ಬೇಡ, 3 ಹೊತ್ತು ಸುತ್ತುತ್ತಾ ಇದ್ದರೆ ಸುತ್ತಕೊಂಡೇ ಇದ್ಬಿಡ್ತಾಳೆ. ಅವಳಿಗೊಂಥರ ಖುಷಿ ಆಚೆ ಎಲ್ಲ ಕರ್ಕೊಂಡು ಹೋಗೋದು, ಸುತ್ತಿಸೋದು ಅಂದರೆ ಅಲ್ಲಿ ಇಲ್ಲಿ ನೋಡ್ಕೊಂಡು. ಅದು ಆಟೋದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆ. ಅಕ್ಕಪಕ್ಕ ಎಲ್ಲ ನೀಟಾಗಿ ಎಲ್ಲ ಓಪನ್ ಪ್ಲೇಸ್ ಥರ ಎಲ್ಲ ಕಾಣಿಸ್ತಿರುತ್ತಲ್ಲ, ಅವಳಿಗೊಂಥರ ಆರಾಮದು. ಸರಿ ಅಂದ್ಬಿಟ್ಟು ಒಂದಷ್ಟು ಏನಾರು ತಗೋಬೇಕಿತ್ತು, ಎಲ್ಲ ತಗೊಂಡು ಹೊರಟೆ. ನೋಡಿದ್ರೆ ಸಂಜೆ ಅಲ್ಲೇ 7:30 8 ಗಂಟೆ ಆಗೋಯ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಯಾಕಂದರೆ ಮನೆಯಿಂದ ಸ್ವಲ್ಪ ಅಲ್ಲಿಗೆ ದೂರ ಇತ್ತಲ್ಲ, ಹಾಗಾಗಿ ಲೇಟೇ ಆಗೋಯ್ತು. ಮಗನ ಬೇರೆ ಪಾಪ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದೆ. ಇನ್ನು ಔಟ್ಸೈಡ್ ಏನಾದ್ರು ತಿನ್ಸೋಣ ಅಂದರೆ ಇನ್ನು ಅವ್ನು ಮನೆಯಲ್ಲಿ ಊಟ ಮಾಡಲ್ಲ, ಹಾಗೆ ಮಲ್ಕೊಬಿಡ್ತಾನೆ. ಅದಕ್ಕೆ ಅದು ಇದು ಕತೆ ಹೇಳ್ಕೊಂಡು ಸ್ವಲ್ಪ ಹಾಗೆ ಹೀಗೆ ಹೇಳ್ಕೊಂಡು ಸರಿ ನಾಳೆ ಎಲ್ಲಾದರೂ ಆಚೆ ಹೋಗೋಣ, ಏನಾದರೂ ಕೊಡಿಸ್ತೀನಿ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋದೆ. ಲೇಟ್ ಆಗಿದ್ದೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ ನೋಡಿ ನೈಟೇ ಆಗೋಗ್ಬಿಡ್ತು. ಇನ್ನು ಮಗಳಿಗೂ ನಿದ್ದೆ ಬಂದಿತ್ತು ಅಂತ ಕಾಣಿಸುತ್ತೆ. ಅವಳು ಬೇರೆ ಅಳ್ತಾನೇ ಇದ್ಲು. ಎಷ್ಟೊತ್ತಿಗೆ ಮನೆಗೆ ಹೋಗಿ ರೀಚ್ ಆಗ್ತಿಪ್ಪ ಅನಿಸ್ಬಿಟ್ಟಿತ್ತು ನಮಗಂತೂ. ಸರಿ ಅಂತ ಬೇಗ ಮನೆಗೆ ಹೋಗಿ ಬೇಗ ಎಗ್ ಕರಿ ಮತ್ತು ರೈಸ್ ಮಾಡಿದ್ದೆ. ಈ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ದಿನಚರಿ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಯಾರ್ಯಾರಿಗೆ ಲೈಕ್ ಆಗಿದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನ್ನ ಈ ಒಂದು ಚಾನಲ್ನ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.